ಯೋಗ್ಯರಲ್ಲ, ಜನಸೇವೆಗೆ ಯೋಗ್ಯರಲ್ಲ, ಅವರು ಕೂಡ ಕ್ಷೇತ್ರದಲ್ಲಿ ಇರಲ್ಲ. ದಯವಿಟ್ಟು ಕ್ಷೇತ್ರದ ಜನತೆ ಇದು ಅರ್ಥ ಮಾಡ್ಕೋಬೇಕು. ಡಾಕ್ಟರ್ ಕೆ ಸುಧಾಕರ್ ಜಂಪಿಂಗ್ ಜಪಾನ್, ರಕ್ಷಾರಾಮಯ್ಯ ಅಮೂಲ್ ಬೇಬಿ ಬಿಸ್ನೆಸ್ ಮ್ಯಾನ್. ಇವರು ಬಿಸ್ನೆಸ್ ಮಾತ್ರ ಲಾಯಕ್ಕು, ಜನಸೇವೆ ಮಾಡೋದಕ್ಕೆ, ಸಮಾಜ ಸೇವೆ ಮಾಡೋದಕ್ಕೆ, ರಾಜಕೀಯ ಮಾಡೋದಕ್ಕೆ ಇವರಿಬ್ರು ಅರ್ಹರಲ್ಲ. ಇದನ್ನ ಪ್ರತಿಯೊಂದು ಸಾಮಾನ್ಯರು, ಪ್ರತಿಯೊಂದು ರೈತರು, ಪ್ರತಿಯೊಂದು ಬಡವರು ಅರ್ಥ ಮಾಡಿಕೊಂಡು ನಿಮ್ಮ ಮಗನಿಗೆ ಭಾಸ್ಕರ್ ಅಂಕಾಲ್ಮುರ್ಗು ಶಿವಾರೆಡ್ಡಿ ಅವರಿಗೆ ಮತ ಹಾಕಿ, ಒಳಗೆ ಯಂತ್ರಕ್ಕೆ ಮತ ಹಾಕಿ ಅಂತ ಹೇಳಿ ತಮ್ಮಲ್ಲಿ ಕಲಕಲವಿಯ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಮತ್ತೆ ಶೋಭಾ ಕರಂದ್ಲಾಜೆ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ. ಅವರಿಗೆ ಮೈಕೈ ನೋವು ಜಾಸ್ತಿ, ದಿನಕ್ಕೆ 15 ಟ್ಯಾಬ್ಲೆಟ್ ನುಂಗ್ಬೇಕು ಅಂತ ಅವ್ರ ಕ್ಷೇತ್ರದ ಅಭಿವೃದ್ಧಿ ಮಾಡೋಕೆ ಸಾಧ್ಯನಾ? ಇದು ಜನರು ಯೋಚನೆ ಮಾಡಬೇಕು. ದಯವಿಟ್ಟು ಜನರು ಯೋಚನೆ ಮಾಡಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕ್ರಮ ಸಂಖ್ಯೆ 17 ಒಳಗೆ ಯಂತ್ರಕ್ಕೆ ತಮ್ಮ ಮತ ಹಾಕಿ, ತಮ್ಮ ಮಗನಿಗೆ, ರೈತ ಪುತ್ರನಿಗೆ ಭಾಸ್ಕರ್ ಅಂಕಾಲ್ಮುರ್ಗು ಶಿವಾರೆಡ್ಡಿ ಅವರಿಗೆ ಮತ ಹಾಕಿ ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಬೇಡ್ಕೊಂತ ಇದ್ದೀನಿ. ಇವತ್ತು ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಬೇರೆ ಕಾಂಗ್ರೆಸ್ನಲ್ಲಿ ಅಥವಾ ಬಿಜೆಪಿಯಲ್ಲಿ ಬೇರೆ ಅಭ್ಯರ್ಥಿಗೆ ಬರುತ್ತೆ ಡಿಫಾರ್ಮ್ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಚುನಾವಣೆ ಕಳೆದ MLA ಚುನಾವಣೆ, ಅಸೆಂಬ್ಲಿ ಚುನಾವಣೆ 2023 ಮಾರ್ಚ್ ಅಥವಾ ಏಪ್ರಿಲ್ ಮುಗಿಯುತ್ತೆ, 1 ವರ್ಷ ಆಗಿರುತ್ತೆ ಇಷ್ಟೊತ್ತಿಗೆ. ಆ ಸಂದರ್ಭದಲ್ಲಿ ಚಿಂತಾಮಣಿ ಕ್ಷೇತ್ರದಲ್ಲಿ 2 ಕೋಟಿ ಕಲರ್ ಜೆರಾಕ್ಸ್ ಹಣ ಸಿಕ್ಕಿತ್ತು. ಇದುವರೆಗೂ SP ಅವರಾಗ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಮಾಹಿತಿ ಕೊಟ್ಟಿಲ್ಲ. ಈಗ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜನವರಿಯಲ್ಲೇ ಲೋಡ್ ಮಾಡಿದ್ದಾರೆ 400 ಕೋಟಿ ನಕಲಿ ಹಣ. ಅದು ಎಲ್ಲಿದೆಯೋ ಏನಿದೆಯೋ ಗೊತ್ತಿಲ್ಲ, ಆಂಬುಲೆನ್ಸ್ ಸರಬರಾಜಾಗಿದೆ. 400 ಕೋಟಿ ನಕಲಿ ಹಣ, 20 ರೂಪಾಯಿ, 50 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಎಲ್ಲ ಕೂಡ ಕಲರ್ ಪ್ರಿಂಟ್ ಆಗಿದೆ. ಇದು ಈ ಕ್ಷೇತ್ರದಲ್ಲಿ ಹಾರಾಡ್ತಾ ಇದೆ. ದಯವಿಟ್ಟು ನಾನು ಮತದಾರರಿಗೆ ಹೇಳೋದಿಷ್ಟೇ, ಬಿಜೆಪಿ ಅವರು, ಕಾಂಗ್ರೆಸ್ ಅವರು ಕುಬೇರರು, ಡಾಲರ್ ಸ್ಪೂನ್ಗಳು. ಅವ್ರು ಎಷ್ಟು ಬೇಕಾಗಿದ್ರು, 5,000 ಬೇಕಾದ್ರೂ ಕೊಡ್ತಾರೆ, ಒಟ್ಟಿಗೆ 10,000 ಬೇಕಾದ್ರೂ ಕೊಡ್ತಾರೆ. ಆದರೆ ದುಡ್ಡು ಇಸ್ಕೊಳ್ಳಿ, ನಾವು ಬೇಡ ಅಂತ ಇಲ್ಲ. ಇಸ್ಕೋಬೇಕಾದ್ರೆ ನೋಟನ್ನ ಪರೀಕ್ಷೆ ಮಾಡಿ, ಅದು ಅಸಲಿ ನೋಟ ಅಥವಾ ನಕಲಿ ನೋಟ ಅಂತ ಹೇಳಿ ಪರೀಕ್ಷೆ ಮಾಡಿ ತಿಳ್ಕೋಬೇಕು ಅಂತ ಹೇಳಿ ಎಲ್ಲ ಮತದಾರರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಪ್ರಣಾಳಿಕೆಯನ್ನ ತಾವುಗಳು ಓದಿರ್ತೀರಾ. ಕ್ಷೇತ್ರವಾರು 2 ಕ್ಷೇತ್ರಗಳಲ್ಲಿ ನಿಂತಿರೋದ್ರಿಂದ ನಾನು ಸ್ವತಂತ್ರವಾಗಿ ಕ್ಷೇತ್ರವಾರು 10,000 ಉದ್ಯೋಗಗಳನ್ನ ಕೊಡ್ತೀನಿ. ಪಾರದರ್ಶಕ ಆಡಳಿತ, ಸಮಗ್ರ ಅಭಿವೃದ್ಧಿ, ಯಾವುದೇ ರೀತಿಯ ಲಂಚ ಇರೋದಿಲ್ಲ. ಇವತ್ತು ಕಾಂಗ್ರೆಸ್ನವರು 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದಾರೆ. 5 ಗ್ಯಾರಂಟಿಗಳಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಕೇವಲ 2 ಕೆಜಿ ಕೊಡ್ತಾ ಇದ್ದಾರೆ. 5 ಕೆಜಿ ಏನೋ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು. ಮೇ ಬಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಈ ಶಾಸಕರಿಗೆ ಏನಾದ್ರು ಕೊಡ್ತಾ ಇದ್ದಾರೆ 5 ಕೆಜಿ ದುಡ್ಡು. ಕ್ಷೇತ್ರದಲ್ಲಿ ಎಲ್ಲೂ ಏನು ಈ ಕರ್ನಾಟಕದಲ್ಲಿ ಎಲ್ಲೂ ಕೊಡ್ತಾ ಇಲ್ಲ 5 ಕೆಜಿ ದುಡ್ಡು. ಅದೇ ರೀತಿಯಾಗಿ ಈ ಕರೆಂಟ್ ನನಗೂ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ ಅಂತಂದ್ರು ಸಿದ್ದರಾಮಯ್ಯ. ಆದ್ರೆ ಇವತ್ತು ಮಿನಿಮಮ್ ಬಿಲ್ ಇದೆ. ಅದಾದ್ಮೇಲೆ ಯೂನಿಟ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ದಾರೆ. ತುಂಬಾ ಕಷ್ಟ ಆಗ್ತಾ ಇದೆ ಬದುಕೋ ಜನಸಾಮಾನ್ಯರು. ಭಯಂಕರ ರೇಟ್ ಜಾಸ್ತಿ ಆಗಿದೆ. ಸಾಮಾನ್ಯರು ಬದುಕೋದಕ್ಕಾಗ್ತಾ ಇಲ್ಲ, ಅಷ್ಟೊಂದು ರೇಟ್ಗಳಿದ್ದಾವೆ. ಇವತ್ತು ಪೆಟ್ರೋಲ್ ಆಗಿರ್ಬೋದು, ದಿನನಿತ್ಯ ಯೂಸ್ ಮಾಡ್ತಕ್ಕಂಥ ಪ್ರತಿ ವಸ್ತುಗಳಾಗಿರ್ಬೋದು, ಭಯಂಕರ ರೇಟ್. ಇವತ್ತು ಈ ಕರ್ನಾಟಕದಲ್ಲಿ ಬದುಕೋದಕ್ಕೆ, ಭಾರತ ದೇಶ ಬದುಕೋದಕ್ಕೆ